ಇದು ಲವ್ ಜಿಹಾದ್ ಅಲ್ಲ ಅಂತಿರೋರ್ಗೆ ಹೇಳಿ, ನೀವೇನು ಹೇಳ್ತೀರಾ ಇವತ್ತು ಸಾಯಂಕಾಲ? ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ ಸರ್. ನನಗೆ ಸಂಪೂರ್ಣ ವೈಫಲ್ಯ ವತಿಯಿಂದ ನಾನು ಸರ್ಕಾರಕ್ಕೆ ಡಿಮಾಂಡ್ ಮಾಡಿದ್ದೆ. ಈ ಆಯುಕ್ತರಿಂದ ನನಗೆ ಯಾವುದೋ ರೀತಿಯಿಂದ ನನಗೆ ಅದು ಮಾಹಿತಿ ಬರಲಾರ್ದೆ ಅದಕ್ಕೆ ನಾನು CBI ಕೊಡಬೇಕಂತ ನಾನು ನಡ್ಡಾ ಸಾಹೇಬರಿಗೆ ಡಿಮಾಂಡ್ ಮಾಡಿದ್ದು ಕರೆ. ನಾನು ಈ ಒಂದು ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಡಿಮಾಂಡ್ ಮಾಡಿದ್ದೆ. ನನಗೆ ಅದ್ರ ಬಗ್ಗೆ ಇನ್ನೂ ನನಗೆ ವರದಿ ಬರೋ ತನಕ ನಾನು ಯಾವುದೋ ಸ್ಪಷ್ಟತೆಯಿಂದ ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಬಟ್ ಬೇರೆದವರು ಏನು ಮಾಹಿತಿ ತಗೊಂಡು ಈಗ ಕೇಂದ್ರ ಸಚಿವರಿಗೆ ಹೆಚ್ಚಿನ ಮಾಹಿತಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರಿಗೆ. ನಾನು ಅವರು ಅಧಿಕಾರದಾಗ ಅದಾರಲ್ಲ, ಅವರಿಗೆ ಇಮಿಡಿಯೇಟ್ಲಿ ಮಾಹಿತಿ ಗೊತ್ತಾಕೈತಿ ಏನಂತೇಳಿ. ಇದ್ದಲ್ಲೇನೆ ಅವ್ರು ಅದನ್ನ ಹೇಳಕ್ಕೆ ಕೊಡ್ತಾ ಇದ್ದಾರೆ. ಮನೇಲಿ ಮಗಳನ್ನ ಕಳ್ಕೊಂಡಿದ್ದೀರಿ, ನಿಮಗೆ ದುಃಖ ಇರುತ್ತೆ, ಅರ್ಥ ಆಗುತ್ತೆ. ಆದ್ರೆ ನಿಮ್ಮ ಮಗಳ ಸಾವು ದುರಂತ ನೋಡಿ ಚುನಾವಣೆ ವಸ್ತು ಆಗೋಯ್ತು ಅಂತ ನಿಮಗೂ ಗೊತ್ತಿದ್ದು ಕೇಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾವ ಪಕ್ಷ ಹೆಚ್ಚಿಗೆ ರಾಜಕೀಯ ಮಾಡ್ತಿದೆ ನಿಮ್ಮ ಮಗಳ ಸಾವಿನ ವಿಚಾರದಲ್ಲಿ? ನಿಮ್ ಕಣ್ಮುಂದೆ ಸ್ಪಷ್ಟ ಇದೆ ಎಲ್ಲವೂ ಕೂಡ. ಯಾವ ಪಾರ್ಟಿಯವರು ಯಾವ ಪಕ್ಷದವರು ರಾಜಕೀಯ ಮಾಡ್ತಾ ಇಲ್ಲ. ರಾಜಕೀಯ ಮಾಡ್ತಾ ಇರೋರು ಅಂತ ಹೇಳಿದ್ರೆ ಅದು ಖಂಡಿತ ಸುಳ್ಳು. ನಿಜಾನಾ? ನಿರಂಜನ್ ಅವರೇ, 101% ನನ್ನ ಮನೆಗೆ ದುಃಖಕ್ಕೆ ನನ್ನ ಧೈರ್ಯ ತುಂಬಾಕ್ ಬಂದಾರೆ, ರಾಜಕೀಯ ಮಾಡಕ್ ಯಾರು ಬಂದಿಲ್ಲ. ನಿರಂಜನ್ ಅವರೇ, ನಾನು ಮಹೇಶ್ ನಿರಂಜನ್ ಅವರೇ, ಯಾರು ಈ ಹೇಳಿಕೆ ಕೊಡತಾರ, ಯಾವ ರೀತಿ ಅಸ್ತ್ರ ಆಯ್ತು ಅನ್ನೋದು ಇನ್ ತಕ್ಕೊಳ್ರಿ. ನಿರಂಜನ್ ಅವರೇ, ತಮ್ಮ ಈ ದುಃಖ ತಪ್ತ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ತಮ್ಮೆಲ್ಲ ಏನು ಮನಸ್ಸಿನ ನೋವಿನ ಜೊತೆ ನಾವೆಲ್ಲರೂ ಇದ್ದೇವೆ. ತಾವು ಒಬ್ಬರೇ ಅಂತ ಅನ್ಕೋಬೇಡಿ, ಇಡೀ ಕರ್ನಾಟಕದ ಜನ ನಿಮ್ಮ ಜೊತೆ ಇದ್ದೇವೆ. ನಿಮ್ಮ ಈ ಒಂದು ಸಂದರ್ಭದಲ್ಲಿ ಬಹಳ ದುಃಖ ತರ್ತಕ್ಕಂಥ ಒಂದು ಸಂಗತಿ ಏನಪ್ಪ ಅಂತಂದರೆ, ಘಟನೆ ನಡೆದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ಬೇಕಾದಂಥ ನಿಮ್ಮ ಪಕ್ಷದ ಹಿರಿಯರು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ನಿಮ್ಮ ಈ ಒಂದು ದೊಡ್ಡ ದುರಂತವನ್ನು, ಒಂದು ಯಾವುದೋ ವೈಯಕ್ತಿಕ ದುರಂತ ಅಂತೇಳಿ ಇಡೀ ಕುಟುಂಬದ ಒಂದು ಚಾರಿತ್ರವನ್ನು ಹರಣ ಮಾಡುವಂಥ ಕೆಲಸವನ್ನು ಮಾಡಿದಂಥ ದೊಡ್ಡ ಅನಾಹುತ, ದೊಡ್ಡ ತಪ್ಪನ್ನು ನಿಮ್ಮ ಪಕ್ಷದವರು ಮಾಡಿದ್ದಾರೆ. ಬಹಳ ದೊಡ್ಡದಾದಂಥ ನೋವನ್ನು ನನಗೆ ಇದರಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಏನಂತಂತಂದರೆ, ಒಂದು ಸಮಸ್ಯೆ, ಒಂದು ಸಂಕಷ್ಟ ಸೃಷ್ಟಿಯಾಗಿರುವಂಥ ಸಂದರ್ಭದಲ್ಲಿ ನಮ್ಮ ನಾಯಕತ್ವ ಅನ್ನೋರು ನಿಮ್ ಜೊತೆ ಕೈ ಜೋಡಿಸ್ಬೇಕಾಯ್ತು, ನಾವಿದ್ದೀವಿ ಅಂತ ಹೇಳಬೇಕಾಗಿತ್ತು. ಇದನ್ನೇ ನಾನು ರಾಜಕೀಯ ಅದನ್ನ ಬಿಟ್ಬಿಟ್ಟು ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ ನಿರಂಜನ್ ಅವರೇ, ಮೇಡಮ್ ಅವರೇ, ಅವರು ಇರ್ತಕ್ಕಂತ ಈ ನೋವಿನ ಸಂದರ್ಭದಲ್ಲಿ 100 ಪ್ರಶ್ನೆಗಳು ಬೇಡ, ನಾ ಹೇಳ್ತೀನಿ, ನಿಮ್ ಜೊತೆ ನಾವಿದ್ದೀವಿ. ಅವ್ರನ್ನ ಈ ಪ್ರಶ್ನೆಗಳು ಕೇಳೋದ್ರ ಮುಖಾಂತರ ಮತ್ತಷ್ಟು ಅವ್ರ ಮನಸ್ಸನ್ನ ನೋವು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇಷ್ಟು ಸ್ಪಷ್ಟ ಆಗಿರತಕ್ಕಂಥದ್ದು ಏನಂದ್ರೆ, ಇಲ್ಲಿಯ ಪ್ರಸ್ತುತ ಒಂದು ಅಸಮರ್ಥ ಸರ್ಕಾರ ಓಟಿನ ಆಸೆಗೋಸ್ಕರ ಸತ್ಯವನ್ನ ಮರೆಮಾಚತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಯಾರನ್ನೂ ಡಿಬೇಟಿಗೆ ಎಳೆಯೋದು ಬೇಡ, ಇದು ಸತ್ಯ ಅಲ್ವಾ ನಿರಂಜನ್ ಅವರೇ? ಒಂದು ನಿಮಿಷ ರೀ, ಈ ರಾಜಕೀಯ ಪ್ರಶ್ನೆ ನಾವು ಉತ್ತರ ಬಯಸಲ್ಲ. ಸಾರಿ ನಿರಂಜನ್ ಅವರೇ, ಬೇಡ, ಇದಕ್ಕೆ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ರಾಜಕೀಯ ಈ ವೇದಿಕೆಗೆ ಸೀಮಿತವಾಗಿರ್ಲಿ, ಆ ಮನೆ ತನಕ ಹೋಗೋದು ಬೇಡ ಅಷ್ಟೇ. ಅದಕ್ಕೆ ಖಂಡಿತ ನಾ ಆ ರೀತಿ ಕರೆಕ್ಟ್. ನನಗೆ ಒಂದು ದುಃಖ ಏನಂದ್ರೆ, ಹಲೋ ಹೇಳಿ ನಿರಂಜನ್ ಅವ್ರೆ, ಹೇಳಿ. ಹಲೋ ಹೇಳಿ ಸರ್, ಹೇಳಿ ಕೇಳಿಸಿದೆ, ಹೇಳಿ. ನನಗೆ ಒಂದು ದುಃಖ ಏನಂದರೆ, ನೋಡಿ, ಅವ್ರು ಏನು ಅವ್ರಿಗೆ ಹೇಳ್ಕೋಬೇಕು, ಅವ್ರು ರಾಜಕೀಯ ಪಕ್ಷದವ್ರು ಇರ್ಬೋದು, ನನಗೆ ಯಾರು ಕೂತಾರೆ ಎದುರುಗಡೆ ಕಾಣ್ತಾ ಇಲ್ಲ. ನನಗೆ ಸಾರಿ, ಅವರು ಈಗ ಸದ್ಯ ಯಾರು ಅದನ್ನ ಡಿಬೇಟ್ನಲ್ಲಿ ಕೂತಾರೆ ನನಗೆ ಮಾಹಿತಿ ಕೂಡ ಇಲ್ಲ. MG ಮಹೇಶ್ ಅಂತ ಬಿಜೆಪಿ ಕ್ಷಮೆ ಕೇಳ್ತೀನಿ. ಅವರು ಆ ಇದಕ್ಕೆ ನಾನು ಉತ್ತರ ಏನು ಸರ್? MG ಮಹೇಶ್ ಅಂತ ಅವ್ರ ಹೆಸರು, ಬಿಜೆಪಿ ವಕ್ತಾರರು. MG ಮಹೇಶ್, ಪ್ಲೀಸ್. MG ಮಹೇಶ್ ಅವರು ಬಿಜೆಪಿ ವಕ್ತಾರರು, ರಾಜ್ಯ ವಕ್ತಾರರು. ಹೌದು. ಅದೇ ಅಲ್ಲಿ ಅವ್ರ ಪಕ್ಷದಿಂದ ಅವ್ರು ಕೂಡಿರ್ಬೋದು, ಅವ್ರ ಪಕ್ಷದಿಂದ ಹೇಳಿಕೆ ಕೊಡ್ತಾ ಇರ್ಬೋದು. ನಾವು ರಾಜಕೀಯ ಅಸ್ತ್ರ ಮಾಡ್ಕೋಬೇಡಿ ಅಂತ ವಿನಂತಿನೂ ಮಾಡ್ತೇನೆ ಅವ್ರಿಗೆ. ದಯಮಾಡಿ ಯಾವುದೇ ಪಕ್ಷದವ್ರು ಇರಲಿ, ರಾಜಕೀಯ ಮಾಡಬೇಡಿ ದಯಮಾಡಿ. ರಾಜಕೀಯ ರಂಗ ತೊಗೊಳ್ಳೋದು ಬೇಡ, ಮಾಧ್ಯಮದವರು ತೋರಿಸಿಲ್ಲ, ಮತ್ತು ರಾಜಕೀಯ ಪಕ್ಷದವರು ತೊಗೊಳ್ಳೋದು ಬೇಡ. ಒಬ್ರಿಗೊಬ್ರು ನನ್ನ ಮಗಳ ಸಾವಿನಿಂದ ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ಅವರಿಂದ ಇದು ಮಾಡೋದು ಬೇಡ. ನನಗೆ ನ್ಯಾಯ ಕೊಡಿಸುವಂಥ ಇದು ಆಗಬೇಕು. ನೀವೆಲ್ಲರೂ ಹೋರಾಟ ಮಾಡ್ತಾಯಿದ್ದೀರಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾಯಿದ್ದಾರೆ. ನನಗೆ ಅವ್ರ ಮೇಲೆ ಹೆಮ್ಮೆ ಇದೆ. ಹೋರಾಟಗಾರರ ಬಗ್ಗೆ, ಎಲ್ಲ ಸಮಾಜದ ಬಗ್ಗೆ, ಎಲ್ಲ ಮಠಾಧೀಶರ ಬಗ್ಗೆ, ನಾಡಿನ ಸಮಸ್ತ ಮಠಾಧೀಶರು, ವೀರಶೈವಲಿಂಗಾಯತ ಜಂಗಮ ಸಮಾಜದವರು ಎಲ್ಲರೂ ಕೂಡ ಹೋರಾಟ ಮಾಡ್ತಾಯಿದ್ದಾರೆ. ಅನೇಕ ಮರಾಠ ಸಮಾಜ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇಂಥವ್ರು ಮಾಡಿಲ್ಲ ಅಂತಲ್ಲ, ಕನ್ನಡ ಪರ ಸಂಘಟನೆ ಇರ್ಬೋದು,
ರಾಜ್ಯ ವ್ಯಾಪ್ತಿ ಅಲ್ಲಿ ಪ್ರತಿಭಟನೆ ಮಾಡಿ ನನ್ನ ಮನೆಗೆ ಬಂದು ಶಾಂತಾನೆ ಹೇಳ್ತಾ ಇದ್ದಾರೆ. ಅವ್ರು ಯಾವ ಪಾರ್ಟಿಗೆ ಬಿಲಾಂಗ್ ಅದಾರ ಅಂತ ನನಗೆ ಇನ್ನೂ ತನಕ ಗೊತ್ತಿಲ್ಲ. ಅವ್ರು ಒಂದು ದಿವಸ ಇಲ್ಲಿ ಬಂದು ಪಾರ್ಟಿ ಹೇಳ್ಕೊಂಡಿಲ್ಲ. ನಿಮ್ಮ ಮಗಳ ಸಾವಿಗೆ ಅನ್ಯಾಯ ಆಗಿದೆ, ನಾವು ನಿಮ್ಮ ಜೊತೆಗೆ ಅದೇವ ಅಂತ ಇಷ್ಟ ಹೇಳ್ಯಾರ. ಎಲ್ಲರೂ ಅದನ್ನೇ ಹೇಳ್ಯಾರ. ಅದು ಈ ಒಂದು ರಾಷ್ಟ್ರೀಯ ಅಧ್ಯಕ್ಷರೇ ನಡ್ಡಾ ಸಾಹೇಬರು ಅವರು ಇಲ್ಲಿ ಬರೋಕ್ಕಿಂತ ಮುಂಚೆಗೆ ನಮ್ಮ ಪರ್ಮಿಷನ್ ಕೇಳ್ಯಾರ. ನಾವು ಬರಬೇಕಾ ನಿಮ್ಮ ಮನೆಗೆ, ನಾವು ಬರ್ತಾ ಇದ್ದೇವೆ ಬರ್ಬೋದಾ ಅಂತ ಕೇಳಿದ್ರು. ನಮಗೆ ದುಃಖ ಆಗಿದೆ ನಿಮ್ಮ ಮಗಳ ಸುದ್ದಿ ಕೇಳಿ, ನಾವು ಶಾಂತನ ಹೇಳಕ್ಕೆ ಬರ್ಬೋದಾ ಅಂದ್ರೆ, ಸರ್ ನಿಮ್ಮ ಮನೆ ಸರ್ ನಿಮ್ಮ ಮಗಳು ಎನಿ ಟೈಮ್ ನನ್ನ ಬಾಗ್ಲ ಕುಲ್ಲ ಐತೆ ಅಂತೇಳಿ. ಈಗೂ ಕೂಡ ನನ್ನ ಬಾಗ್ಲ ಎಲ್ಲರಿಗೂ ಕುಲ್ಲ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಅಂತಿಲ್ಲ, ಬಿ ಜೆ ಪಿಯವ್ರಿಗೆ ಅಂತಿಲ್ಲ, ಜೆ ಡಿ ಎಸ್ನವ್ರಿಗೆ ಅಂತಿಲ್ಲ, ಆಮ್ ಆದ್ಮಿ ಪಾರ್ಟಿಯವರು ಕೂಡ ಬಂದು ಹೋದರು. ಅಂದರೆ ಈಗ ರಾಜಕೀಯ ಮಾಡಕ್ಕೆ ಅಂತಿಲ್ಲ, ಮಾನವೀಯತೆಯಿಂದ ಬರ್ತಾ ಇದ್ದಾರೆ. ಕೊನೆ ಪ್ರಶ್ನೆ ಒಂದು ಕೇಳಲಾ ನಿಮ್ಗೆ? ಮಗಳು ತೀರ್ಕೊಂಡಾಳ, ಅವ್ರ ತಂಗಿ ತೀರ್ಕೊಂಡಾಳ ಸರ್. ಸಾರಿ ಒಂದು ಕೊನೆ ಪ್ರಶ್ನೆ ನಿರಂಜನ್ ಅವರೇ ಅಂತೇಳಿ ಅದು ದುಃಖದಿಂದ ಬರ್ತಾ ಇದ್ದಾರೆ. ಓಕೆ, ನಾನು ಏನು ಕೇಳಬೇಕಂತಿದ್ದೆ ಅಂದರೆ ಒಂದು ಕೊನೆ ಪ್ರಶ್ನೆ. ಈಗ ನೋಡಿ ಎಲ್ಲರೂ ಐ ಮೀನ್ ನಾವು ನೋಡ್ತಿದ್ದೀರಿ, ಜೆ ಪಿ ನಡ್ಡಾ ಅವರು ಬಂದರು. ನಿಮಗೇನಾದ್ರು ಬೇಜಾರಿದೆಯಾ? ನಿಮ್ಮ ಕಡೆ, ನಿಮ್ಮ ಪಾರ್ಟಿ ಕಡೆಯಿಂದ ಇನ್ನೂ ಒಂದಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು, ಇದನ್ನ ಇನ್ನೂ ಸಪೋರ್ಟ್ ಮಾಡ್ಬೋದಿತ್ತು ಅಂತ ಏನಾದ್ರು ಒಂದು ನಂಬಿಕೆ ಇದೆಯಾ ನಿಮ್ಮಲ್ಲಿ? ಸ್ಟಾರ್ಟಿಂಗಿಂದನೇ ಸ್ವಲ್ಪ ದಾರಿ ತಪ್ಪಿತ್ತು. ಈಗೇನೋ ಮುಖ್ಯಮಂತ್ರಿಗಳು ಬೇರೆ ಸೋರ್ಸ್ದಿಂದ ಮಾಹಿತಿ ತಿಳ್ಕೊಂಡು, ಗೃಹ ಸಚಿವರು ಬೇರೆ ಮಾಹಿತಿ ತಿಳ್ಕೊಂಡು ಈಗ ಒಂದು ಸ್ವಲ್ಪ ಇವತ್ತಿಂದ ಎಚ್ಚರಿಕೆ ವಹಿಸ್ಯಾರೆ. ಈಗಾಗಲೇ ಇದಕ್ಕೆ ರೆಫರ್ ಮಾಡಿದ್ದಾರೆ, ಸಿ ಬಿ ಐಗೆ, ಇದು CID ಗೆ, ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡ್ತೇವೆ ಅಂತ ಆದೇಶ ಮಾಡಿದ್ದಾರೆ. ಮತ್ತು CID ಆಫೀಸರಿಗೆ ನಾವು ವಿನಂತಿ ಮಾಡ್ತೀನಿ, ನಿಷ್ಪಕ್ಷವಾಗಿ ತನಿಖೆ ಆಗಲಿ. ಯಾರೇ ಇರಲಿ, ಯಾವುದೇ ಒತ್ತಡಕ್ಕೆ ಬಲಿ ಆಗಲಾರ್ದ, ಯಾವುದೇ ರೀತಿಯಿಂದ ಯಾರೇ ನನ್ನ ಮನೆಯಾಗಿಂದ ನನ್ನ ಕುಟುಂಬಸ್ಥರು ಅದಕ್ಕೆ ಆರೋಪ ಇದ್ರೆ ಅವ್ರನ್ನೂ ಕೂಡ ನಿಷ್ಪಕ್ಷವಾಗಿ ಅವ್ರನ್ನ ಹೆಸರು ತಗೋಬೇಕು. ರೈಟ್ ಸರ್, ನಿರಂಜನ್ ಸರ್, ನಿಮ್ಮ ಮನೆಯ ದುಃಖದಲ್ಲಿ ನಿಜ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಸಮಾನ ಭಾಗಿದಾರರು. ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಬೇರೆ ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಬಾರ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ತುಂಬಬೇಕು. ರಾಜ್ಯದ ಮೇಳೆಗಳು ಎಲ್ಲರೂ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಬೇಕು, ನಾವು ನಿಮ್ಮ ಜೊತೆಗೆ ಅದೇವೆ ಅಂಥೇಳಿ. ಅಂಥ ಒಂದು ನೀವೆಲ್ಲರೂ ಕೂಡ್ಕೊಂಡು ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ. ಯಾಕಂದರೆ ಭಯಭೀತರಾಗ್ಯಾರ ಸ್ಟೂಡೆಂಟ್ಸ್, ಯಾರೂ ಕೂಡ ಕಾಲೇಜ್ ಹೋಗ್ತಾ ಇಲ್ಲ, ಮತ್ತೆ ತಾಯಿ ತಂದೆ ಕೂಡ ಭಯ ಬಿದ್ದು ಕಾಲೇಜ್ ಕಳಿಸ್ತಾ ಇಲ್ಲ. ನಿಜ 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 ನಿರಂಜನ್ ಸರ್, ಅದಕ್ಕೆ ಹೇಳಿದೆ ನೋಡಿ, ನಿಮ್ಮ ಮನೆಯ ದುಃಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಮಾನರಾಗಿ ಭಾಗಿದಾರರಾಗಿದ್ದೀವಿ. ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ ವ್ಯವಸ್ಥೆಯನ್ನ ಸರಿಪಡಿಸೋದು. ಧನ್ಯವಾದ. ಇಂಥ ಸಮಯದಲ್ಲೂ ಕೂಡ ನಮಗೆ ಸಮಯ ಕೊಟ್ಟಿದ್ದಕ್ಕೆ. ನಿಮ್ಮ ಮನೆಗೆ ಆದಷ್ಟು ಬೇಗ ಶಾಂತಿ ಮತ್ತೆ ವಾಪಸ್ ಬರೋ ಹಾಗಾಗ್ಲಿ, ನಿಮ್ಮ ಮನಸ್ಸುಗಳಿಗೆ ಅಲ್ಪ ನೆಮ್ಮದಿಯಾದರೂ ಸಿಗ್ಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡಬಹುದು ಅಷ್ಟೇ. ಈಗ ಸದ್ಯಕ್ಕಿರೋದು ನಮ್ಮ ಕೈಲಿ ಅಷ್ಟೇ ಶಕ್ತಿ. ಧನ್ಯವಾದ ಸರ್ ಮತ್ತೊಮ್ಮೆ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು. ಸಹನೆಯನ್ನ ಇಷ್ಟೊತ್ತು ಇಟ್ಕೊಂಡಿದ್ದಕ್ಕೆ 18 ನಿಮಿಷ ಅವ್ರು ಮಾತನಾಡುವಾಗ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಕೇಳ್ಕೊಂಡಿದ್ದೀವಿ.